ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇರುವಂತ ಒಂದಷ್ಟು ದೃಶ್ಯಗಳನ್ನು ನೋಡಿದ್ರೆ, ಹಿಂಸಾಚಾರಗಳನ್ನು ನೋಡಿದ್ರೆ, ಇದು ಪ್ರಜಾಪ್ರಭುತ್ವನ ಅಥವಾ ರಕ್ತಪಾತದ ರಾಜಕೀಯನ ಅನ್ನುವಂತಹ ಪ್ರಶ್ನೆ ದೇಶದ ಮುಂದೆ ನಿಂತಿದೆ. ಒಂದು ಕಡೆ ಬಿಜೆಪಿ ಗೆಲುವಿನ ಸಂಭ್ರಮ, ಮತ್ತೊಂದು ಕಡೆ ಗುಂಡಿನ ಸದ್ದು, ಹತ್ಯೆ, ರಾಜಕೀಯ ಪ್ರತೀಕಾರ. ಮಮತಾ ಆಡಳಿತದ ಕೊನೆಯ ಅಧ್ಯಾಯ ಇನ್ನೂ ಮುಗಿದಿಲ್ಲ ನೋಡಿ. ಬಹಳ ಭಯಾನಕವಾಗಿದೆ ಮಾತ್ರ. ಮಮತಾ ಬ್ಯಾನರ್ಜಿ ಅವರನ್ನ ಸುಮ್ಮನೆ ರಾಕ್ಷಸಿ ಅಂತ ಜನ ಕರೆಯಲ್ಲಲ್ವಾ? ಆಕೆಯ ಆಡಳಿತ ಸಂಪೂರ್ಣವಾಗಿ ಇಂತಹ ರಕ್ತಸಿಕ್ತ ಅಧ್ಯಾಯವನ್ನೇ ಹೊಂದಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಈಗಲೂ ಕೂಡ ಹಿಂಸಾಚಾರ ಮುಂದುವರೆದಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ಭವಾನಿಪುರದಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ಅವರ ಪಿಎಯನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಮ್ ಗ್ರಾಮ್ ಸಿಟಿಯಲ್ಲಿ ಈ ಗುಂಡಿನ ದಾಳಿ ನಡೆದಿರುವಂಥದ್ದು. ಗುಂಡಿನ ಚಕಮಕಿಯಲ್ಲಿ ಚಂದ್ರನಾಥ್ ಅವರ ಎದೆಗೆ 4 ಸುತ್ತು ಗುಂಡನ್ನು ಹಾರಿಸಿ ಹತ್ಯೆ ಮಾಡಿದ್ದಾರೆ. ನಿಮಗೆ ಗೊತ್ತು, ಶನಿವಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಇಟ್ಕೊಂಡಿದೆ. ಅದರಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಹೆಸರಲ್ಲಿ ಮೊದಲಿಗೆ ಇರುವಂಥದ್ದೇ ಸುವೇಂದು ಅಧಿಕಾರಿ ಅವರದ್ದು. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಸ್ವತಃ ಸೋಲಿಸಿರುವಂತಹ ಸುವೇಂದು ಅಧಿಕಾರಿ ಅವರನ್ನ ಪ್ಲಾನ್ ಮಾಡಿ, ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂತಹ ಪ್ಲಾನ್ ಅನ್ನ ಟಿಎಂಸಿ ಗೂಂಡಾಗಳು ಮಾಡಿದ್ರು. ಆದರೆ ಆ ಕಾರಲ್ಲಿ ಸುವೇಂದು ಅಧಿಕಾರಿ ಇಲ್ಲದ ಕಾರಣ ಅವರ ಪಿಎ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಈಗ ಬರ್ತಾ ಇದೆ. ವೀಕ್ಷಕರ, ಚಂದ್ರನಾಥ್ ಅವರು ಕೇವಲ ಸುವೇಂದು ಅಧಿಕಾರಿ ಅವರ ಪಿಎ ಮಾತ್ರ ಆಗಿರಲಿಲ್ಲ. ಸುವೇಂದು ಅಧಿಕಾರಿ ಅವರ ಅತ್ಯಂತ ವಿಶ್ವಾಸಾರ್ಹ ರಾಜಕೀಯ ಸಹಚರ, ಆಪ್ತ ಸ್ನೇಹಿತರಲ್ಲಿ ಒಬ್ಬರಾಗಿದ್ರು. ಭಾರತೀಯ ವಾಯುಪಡೆಯಲ್ಲಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ಆಮೇಲೆ ಬಂದವರು ಸೇರ್ಕೊಂಡಿದ್ದೆ ಸುವೇಂದು ಅಧಿಕಾರಿ ಅವರ ತಂಡಕ್ಕೆ. ಚುನಾವಣಾ ತಂತ್ರವನ್ನು ರೂಪಿಸೋದ್ರಿಂದ ಹಿಡಿದು ಸಂಘಟನಾ ಕಾರ್ಯಗಳಾಗಿರಬಹುದು, ಒಂದಷ್ಟು ಸೂಕ್ಷ್ಮ ರಾಜಕೀಯ ಜವಾಬ್ದಾರಿಗಳನ್ನ ಅದ್ಭುತವಾಗಿ ನಿಭಾಯಿಸ್ತಾ ಇದ್ರು. ಈ ಬಾರಿ ಭವಾನಿಪುರ ಚುನಾವಣಾ ಅಭಿಯಾನದ ಬ್ಯಾಕ್ ಎಂಡ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿಯನ್ನು ಕೂಡ ಇವರೇ ತಗೊಂಡಿದ್ರು. ಅದಷ್ಟೇ ಅಲ್ಲ, ಒಂದಷ್ಟು ಹೈ ವೋಲ್ಟೇಜ್ ರಾಜಕೀಯ ಹೋರಾಟಗಳ ಕೋರ್ ಟೀಮಲ್ಲೂ ಕೂಡ ಮುಖ್ಯ ಪಾತ್ರವನ್ನ ವಹಿಸಿದ್ರು. ಅಂಡ್ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸೋದ್ರಲ್ಲಿ ಚಂದ್ರನಾಥ್ ರಾಥ್ ಅವರ ಪಾತ್ರ ಬಹಳ ಮಹತ್ವದ್ದಾಗಿತ್ತು ಅನ್ನುವಂಥದ್ದನ್ನ ರಾಜಕೀಯ ವಲಯನೇ ಒಪ್ಪಿಕೊಳ್ಳುತ್ತೆ. ಈಗ ಸುವೇಂದು ಅಧಿಕಾರಿ ಅವರ ಪಿ ಚಂದ್ರನಾಥ್ ಅವರ ತಾಯಿ ಪಾಪ ಮಾಧ್ಯಮದವರ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ದಾರೆ, ನನಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ನಾನೊಬ್ಬ ತಾಯಿ, ಹಾಗಾಗಿ ಅವರಿಗೆ ಗಲ್ಲು ಶಿಕ್ಷೆ ಬೇಡ, ಆದ್ರೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ನೋಡಿ, ಅಲ್ಲೂ ಆ ತಾಯಿ ಹೃದಯ ಏನೋ ಒಳ್ಳೆದನ್ನ ಬಯಸುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದದ್ರಿಂದಾನೇ ಅವರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ. ಮೇ 4ರ ನಂತರ ದೆಹಲಿಯ ಅಪ್ಪಂದಿರು ಕೂಡ ನಿಮ್ಮನ್ನ ಉಳಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರಂತೆ ಟಿಎಂಸಿ ಗೂಂಡಾಗಳು. ಈಗ ಮೇ 4ರ ನಂತರ ಅದನ್ನೇ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿ. ನನ್ನ ಮಗ ಅಪಘಾತದಲ್ಲಿ ಸತ್ತಿದ್ರು ಕೂಡ ನನಗಿಷ್ಟು ನೋವಾಗ್ತಾ ಇರಲಿಲ್ಲ, ಆದ್ರೆ ದುಷ್ಕರ್ಮಿಗಳು ಆತನನ್ನ ಹಿಂಸಿಸಿಕೊಂಡಂತಹ ರೀತಿಯನ್ನು ನೋಡಿದ್ರೆ ಹಿಂಸೆ ಆಗ್ತಾ ಇದೆ ಅಂತ. ಇವೆಲ್ಲವೂ ಕೂಡ ಟಿಎಂಸಿನೇ ಮಾಡಿರೋದು. ಅಂದ್ರೆ ಟಿಎಂಸಿ ಗೂಂಡಾಗಳೀಗ ನಮ್ಮ ಆಟ ಇನ್ನೂ ಹೀಗೆ ನಡೆಯುತ್ತೆ ಅಂತ ಬಹುಶಃ ಅಂದುಕೊಂಡಿರಬಹುದು. ಖಂಡಿತವಾಗ್ಲೂ ಇಲ್ಲ. ಈ ಒಂದೊಂದು ಹನಿ ಕಣ್ಣೀರಿಗೂ, ಒಂದೊಂದು ಹನಿ ರಕ್ತಕ್ಕೂ ಉತ್ತರವನ್ನ ಬಿಜೆಪಿ ಕೊಟ್ಟೆ ಕೊಡುತ್ತೆ. ಯಾಕೆ ಇನ್ನು ಬಿಜೆಪಿ ಕೊಡ್ತಾ ಇಲ್ಲ ಅಂತ ಕೇಳಬಹುದು. ಬಹಳಷ್ಟು ಮಂದಿ ಮೊನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬಂತು, ಏನಾಯ್ತು, ಹಿಂಸಾಚಾರ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಬಿಜೆಪಿ ಗೆದ್ದಿದೆ, ಅಲ್ಲಿ ಇನ್ನು ಸಿಸ್ಟಮ್ ಚೇಂಜ್ ಆಗಬೇಕಲ್ಲ, ಪ್ರಮಾಣ ವಚನ ಸ್ವೀಕಾರ ಆಗಬೇಕಲ್ಲ. ಮಮತಾ ಬ್ಯಾನರ್ಜಿ ನಾನು ರಾಜೀನಾಮೆನ ಕೊಡಲ್ಲ ಅಂತ ಕೂತಿದ್ದಾರೆ. ಅಫಿಷಿಯಲ್ ಆಗಿ ಸರ್ಕಾರ ಶನಿವಾರ ಫಾರ್ಮ್ ಆಗುತ್ತೆ. ಅದಾದ ಮೇಲೆ ಖಂಡಿತ ಎಲ್ಲದಕ್ಕೂ ಕೂಡ ಬಿಜೆಪಿ ಉತ್ತರವನ್ನ ಕೊಟ್ಟೇ ಕೊಡುತ್ತೆ ಅನ್ನುವಂಥ ನಂಬಿಕೆ ಅಂತೂ ಇದೆ. ಅದಕ್ಕೆ ಸುವೇಂದು ಅಧಿಕಾರಿ ಅವರು ಹೇಳಿರುವಂಥದ್ದು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಮಹಾ ಜಂಗಲ್ ರಾಜ್ ನಡೀತಾ ಇದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಕೂಡಲೇ ಅಪರಾಧಿಗಳ ಅಂಗಡಿಗಳನ್ನ ಸಂಪೂರ್ಣವಾಗಿ ಮುಚ್ಚಿಸ್ತೀವಿ.
ಬಂಗಾಳದ ಚುನಾವಣೋತ್ತರ ಹಿಂಸಾಚಾರದಲ್ಲಿ ಹತ್ಯೆ ಆದಂತಹ ಬಿಜೆಪಿ ಕಾರ್ಯಕರ್ತರ ಕುಟುಂಬಗಳ ಜೊತೆಗೆ ಬಿಜೆಪಿ ಯಾವಾಗ್ಲೂ ನಿಂತಿರುತ್ತೆ. ವೀಕ್ಷಕರಿ, ಲೆಫ್ಟ್ ಗ್ಯಾಂಗ್ ಹೇಗಂತಂದ್ರೆ, ಇಲ್ಲಿ ಹೊಸದಾಗಿ ಆಯ್ಕೆಯಾದಂತಹ ಬಿಜೆಪಿ ಶಾಸಕ ಪಿಯೂಷ್ ಕನೋಡಿ ಅವರ ಸಹೋದರ ಅವರನ್ನ ಕೋಲ್ಕತ್ತಾದ ನ್ಯೂ ಟೌನ್ ಅಲ್ಲಿ ಹತ್ಯೆ ಮಾಡ್ತಾರೆ ಟಿಎಂಸಿ ಗೂಂಡಾಗಳು. ಅವಾಗ ಈ ಲೆಫ್ಟ್ ಗ್ಯಾಂಗ್ ಬಾಯಿಗೆ ಪ್ಲಾಸ್ಟರ್ ಹಾಕಲಾಗಿತ್ತು. ಉದಯ್ ನಾರಾಯಣಪುರ ಹಾವರಾದಲ್ಲಿ ಜಾಧವ್ ಬೋರ್ ಅವರನ್ನ ಟಿಎಂಸಿ ಗೂಂಡಾಗಳು ಅವರ ಮನೆಯಲ್ಲಿ ಹೊಡೆದುಕೊಳ್ತಾರೆ. ಆವಾಗಲೂ ಈ ಲೆಫ್ಟ್ ಗ್ಯಾಂಗ್ ಬಾಯಿಗೆ ಪ್ಲಾಸ್ಟರ್ ಹಾಕಲಾಗಿತ್ತು. ಈಗ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ PA ಚಂದ್ರನಾಥ್ ರಾಥ್ ಅವರನ್ನ ಮಧ್ಯಮ ಗ್ರಾಮದಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಅಗೈನ್ ಲೆಫ್ಟ್ ಗ್ಯಾಂಗ್ ಬಾಯಿಗೆ ಪ್ಲಾಸ್ಟರ್ ಹಾಕಲಾಗಿದೆ. ಆದರೆ ಬಿಜೆಪಿ ವಿಜಯೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಅಕ್ರಮ ಟಿಎಂಸಿ ಕಚೇರಿಗಳನ್ನ ಧ್ವಂಸ ಮಾಡಿದ್ದಾರೆ ಅನ್ನುವಂಥ ಒಂದೆರಡು ಸುದ್ದಿಗಳು ಬಂದ ತಕ್ಷಣ ಸಾಗರಿಕಾ ಘೋಷ್ ಆಗಿರಬಹುದು, ಮಹುವಾ ಮೈತ್ರಾ ಆಗಿರಬಹುದು, ಧ್ರುವರಾತಿ ಆಗಿರಬಹುದು, ಇಡೀ ಲೆಫ್ಟ್ ಗ್ಯಾಂಗ್ ಬಂತಲ್ಲ. ನೋಡಿ ಬಂಗಾಳದಲ್ಲಿ ಅಚ್ಚೇ ದಿನ್, ಡಬಲ್ ಎಂಜಿನ್ ಸರ್ಕಾರದ ನಿಜ ಸ್ವರೂಪ, ಗೂಂಡಾಗಳ ಪಕ್ಷ ಪರಿವರ್ತನೆ ಸರ್ಕಾರ. ನಿಮಗೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಾಚಿಕೆ ಅನ್ಸಲ್ವಾ? ಏನು ಅನ್ಸೋದೇ ಇಲ್ವಾ? ದಕ್ಷಿಣ 24 ಪರಗಣಾಸ್ ಜಿಲ್ಲೆಯ ಘುಟಿಯಾರಿ ಶರೀಫ್ನ ನಾರಾಯಣಪುರದಲ್ಲಿರುವಂತಹ ಟಿಎಂಸಿ ಕಚೇರಿಯ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿದ್ರು ನಿನ್ನೆ. ಆ ಸಂದರ್ಭದಲ್ಲಿ ಸ್ಥಳೀಯ ನಾಯಕ ಸಲಾವುದ್ದೀನ್ ಸರ್ದಾರ್ ಆತನ ಪಕ್ಷದ ಕಚೇರಿಯಿಂದ 18 ಇಂತಹ ಶಾರ್ಪ್ ವೆಪನ್ಗಳು ಸಿಕ್ಕಿದೆ, ವಶಪಡಿಸಿಕೊಂಡಿದ್ದಾರೆ. ಟಿಎಂಸಿ ಇವತ್ತು ಗೆಲ್ಲದೇನೆ ಈ ಮಟ್ಟಕ್ಕೆ ಎಲ್ಲ ಹಿಂಸಾಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಟಿಎಂಸಿ ಗೆದ್ದಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ಪರಿಸ್ಥಿತಿ ಹೇಗಿರ್ತಾ ಇತ್ತು ಒಂದು ಬಾರಿ ಯೋಚನೆ ಮಾಡಿ. ಹೇಗಿರ್ತಾ ಇತ್ತು ವೀಕ್ಷಕರು? ನಾನು ನಿಮಗೊಂದು ವಿಡಿಯೋವನ್ನ ತೋರಿಸ್ತೀನಿ, ಒಂದು ಬಾರಿ ನೋಡ್ಕೊಂಡು ಬನ್ನಿ. 4 তারিখ 12টার পরে কোন জল্লাদের কত ক্ষমতা আর কার দিল্লির বাবা কাকে বাঁচাতে আসে আমি 4 তারিখ দেখব। 4 তারিখ বাংলায় থাকবেন, বেলা 12টার পর দেখা হবে। ফল বেরোনোর পর সুদে আসলে জবাব দেব, আমি কথা দিয়ে যাচ্ছি। 4 তারিখে রবীন্দ্রসঙ্গীতের সাথে গ্রামে একটু করে ডিজেও বাজবে, তৈরি থেকো। ಕೇವಲ 4 ದಿನಗಳ ಹಿಂದೆ ಇದೇ ಅಭಿಷೇಕ ಬ್ಯಾನರ್ಜಿ ಗೃಹ ಸಚಿವರಿಗೆ ಸವಾಲನ್ನ ಹಾಕ್ತಾ ಇದ್ದ, IPS ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದ. ಜನರಂತೂ ಬಿಡಿ, ಜನರ ಪರಿಸ್ಥಿತಿ 15 ವರ್ಷದಿಂದ ಹಾಗೆ ಇರುವಂಥದ್ದಲ್ಲಿ. ಆದ್ರೆ ಈಗ ಅದೇ ಜನ ಆತನಿಗೆ ಚೋರ್ ಹೇ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ನೋಡಿ, ಮೌನವಾಗಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಈ ಕ್ಲಿಪ್ ಈಗ ಬಹಳ ವೈರಲ್ ಆಗ್ತಾ ಇದೆ. ಅದನ್ನು ಯಾಕೆ ತೋರಿಸಿದ್ದು ಅಂತಂದ್ರೆ, ಅಧಿಕಾರ ಅನ್ನುವಂಥದ್ದು ಯಾರಿಗೂ ಶಾಶ್ವತ ಅಲ್ಲ. ನನ್ನ ಕೈಯಲ್ಲಿ ಅಧಿಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡಿಬಿಡ್ತೀನಿ ಅಂತ ಅಹಂಕಾರದಿಂದ ಮೆರೆದಂಥವರಿಗೆ ಕಾಲ ಹೇಗೆ ಉತ್ತರವನ್ನ ಕೊಡುತ್ತೆ ನೋಡಿ. ಆತನ ಮೇಲೆ ಜನ ಅಷ್ಟು ಆಕ್ರೋಶ ಭರಿತರಾಗಿರುವಂಥದ್ದಾಗಿರ್ಬೋದು, ಅಥವಾ ಇವತ್ತು ಮಮತಾ ಬ್ಯಾನರ್ಜಿ ಮೇಲೆ ಜನ ಆಕ್ರೋಶ ಭರಿತರಾಗಿರುವಂಥದ್ದಾಗಿರ್ಬೋದು, ಅಥವಾ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು, ಇವೆಲ್ಲವೂ ಆಗೋದಕ್ಕೆ ಕಾರಣ ಇರಲೇಬೇಕಲ್ವಾ? ಸುಮ್ನೆ ಆ ರೀತಿ ಮಾಡ್ತಾರಾ? ಇಷ್ಟು ವರ್ಷಗಳ ಕಾಲ ಹಾಗಾದ್ರೆ ಅವರಿಗೆ ಎಷ್ಟು ಅನ್ಯಾಯ ಆಗಿರಬೇಡ? ಈ 15 ವರ್ಷಗಳ ಕಾಲ ಅವರು ಎಷ್ಟು ಹಿಂಸೆಯನ್ನ ಅನುಭವಿಸಿರಬೇಡ? ಇದು ಜಸ್ಟ್ ಬಾಯಿ ಮಾತಿಗೆ ಹೇಳ್ತಾ ಇರುವಂಥದ್ದಲ್ಲ, ನೂರಾರು ಘಟನೆಗಳಿವೆ ಅಲ್ಲಿ ಹಿಂಸಾಚಾರ ಆಗಿರುವಂಥದ್ದಕ್ಕೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರುವಂಥದ್ದಕ್ಕೆ. ಅವತ್ತು ಮಮತಾ ಬ್ಯಾನರ್ಜಿಯ ಆ ಕ್ರೂರ ಆಡಳಿತದ ಬಗ್ಗೆ ಅವರಿಗೆ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಸಹಿಸ್ಕೊಂಡ್ರು ಪಾಪ. ಇವತ್ತು ಸ್ವತಂತ್ರವನ್ನ ಅನುಭವಿಸ್ತಾ ಇದ್ದಾರೆ. ಅಂಡ್ ಅವತ್ತು ಆ ಕ್ರೂರ ಆಡಳಿತದ ಬಗ್ಗೆ ಯಾರು ಒಂದು ಮಾತು ಆಡ್ತಾ ಇರಲಿಲ್ಲ. ಇವತ್ತು ಎಲ್ಲರೂ ಬಂದ್ಬಿಟ್ರು, ಓ ನೋಡಿ ದೀದಿ ಆಡಳಿತ ಹೋಗಿದ್ದು ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಂತ. ಡಬಲ್ ಸ್ಟ್ಯಾಂಡರ್ಡ್ಗೆ ಒಂದು ಲಿಮಿಟ್ ಬೇಡವಾ?
ಯಾಕೆ ಅವತ್ತು ಆಗ್ತಾ ಇದ್ದಂತ ಹಿಂಸಾಚಾರ ನಿಮ್ಗಳಿಗೆ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಅವತ್ತು ಹೋಗಿದ್ದು ಪ್ರಾಣನೇ ಅಲ್ವಾ? ಅಂಡ್ ಇವ್ರು ಯಾರು ಕೂಡ ಇನ್ನೊಬ್ಬರ ಪ್ರಾಣ ತೆಗೆಯುವಂತ ಮಟ್ಟಕ್ಕೆ ಹೋಗ್ಲಿಲ್ಲಪ್ಪ. ಇವತ್ತು ಟಿಎಂಸಿ ಅಧಿಕಾರವನ್ನು ಕಳ್ಕೊಂಡ ಮೇಲೆ ಹತಾಶೆಯಲ್ಲಿ ಇನ್ನೊಬ್ಬರ ಪ್ರಾಣವನ್ನ ತೆಗೆಯುವಂತಹ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನು ಅಧಿಕಾರ ಇದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು, ಏನೆಲ್ಲ ನೋಡ್ಬೇಕಾಗ್ತಾ ಇತ್ತು. ಪಾಪ ಅಲ್ಲಿ ಆ ನರಕವನ್ನ ನೋಡಿದವರಿಗೆ ಗೊತ್ತು ಏನು ಅಂತ. ವೀಕ್ಷಕರೇ, ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ಅವರ PA ಹತ್ಯೆ ಆಗಿದೆ ಅನ್ನುವಂಥ ನ್ಯೂಸ್ ಬಂದು ಒಂದು ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ರಾತ್ರಿ ಇನ್ನೊಂದು ಸುದ್ದಿ ಬಂದು ಬಿಡುತ್ತೆ. ಬಿಜೆಪಿ ಕಾರ್ಯಕರ್ತ ರೋಹಿತ್ ರಾಯ್ ಮೇಲೂ ಕೂಡ ಗುಂಡಿನ ದಾಳಿ ನಡೆದಿದೆ. ಅವರು ತಮ್ಮ ಏರಿಯಾದಲ್ಲಿ ಬಿಜೆಪಿ ಫ್ಲಾಗ್ಗಳನ್ನ ಹಾಕ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತಹ TMC ಗೂಂಡಾಗಳು ರೋಹಿತ್ ರಾಯ್ ಮೇಲೆ ಗುಂಡು ಹಾರಿಸಿದ್ದಾರೆ. ಪಾಪ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದೇ ಇಲ್ಲಿ ಖುಷಿಯ ವಿಚಾರ. ಹೌದು ಅಲ್ವೋ ವೀಕ್ಷಕರೀಗ ಪಶ್ಚಿಮ ಬಂಗಾಳದಲ್ಲಿ TMC ಗೂಂಡಾಗಳು ಸೋಲಿನ ಹತಾಶೆಯಲ್ಲಿ. ಹಾಗಾದ್ರೆ ಆ ಪರಿಸ್ಥಿತಿಯನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿರಬಹುದು ಯೋಚನೆ ಮಾಡಿ. ಅವರಿಗೀಗ ಹಿಂಸಾಚಾರವನ್ನು ನಡೆಸಬೇಕು. ಆ ಮೂಲಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ತೋರಿಸಬೇಕು. ಅದಕ್ಕಿಷ್ಟೆಲ್ಲ ಆಟ ಆಗ್ತಾ ಇದೆ. ಅವರಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಇದು ಒಂಥರ ರಾಜಕೀಯ ಹಿಂಸಾಚಾರ ತನ್ನ ಎಲ್ಲ ಲಿಮಿಟ್ಗಳನ್ನ ಕ್ರಾಸ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಕ್ರಾಸ್ ಮಾಡಿಬಿಟ್ಟಿದೆ. ಆದಷ್ಟು ಬೇಗ ಬಿಜೆಪಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದ ಹಾಗೇನೆ ಪ್ರಮಾಣ ವಚನ ಸ್ವೀಕರಿಸಿದ ಕ್ಷಣದಿಂದ ಪಶ್ಚಿಮ ಬಂಗಾಳವನ್ನ ಕ್ಲೀನ್ ಮಾಡುವಂತ ಅವಶ್ಯಕತೆ ಬಹಳಷ್ಟಿದೆ. ಹಿಂದೆ ಉತ್ತರ ಪ್ರದೇಶ ಗೂಂಡಾ ರಾಜ್ಯ ಆಗಿತ್ತು. ಆಮೇಲೆ ಯೋಗಿಜಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ತನ್ನ ಬುಲ್ಡೋಸರ್ ಆಕ್ಷನಿನ ರುಚಿಯನ್ನ ತೋರಿಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರುತ್ತಾರೆ. ಆ ಮೂಲಕ ಉತ್ತರ ಪ್ರದೇಶವನ್ನ ಗೂಂಡಾ ರಾಜ್ಯದಿಂದ ಇವತ್ತು ಅಭಿವೃದ್ಧಿಯ ರಾಜ್ಯ, ರಾಮ ರಾಜ್ಯವಾಗಿ ಮಾಡ್ತಾ ಇದ್ದಾರೆ. ಸೇಮ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಂತಹ ಬದಲಾವಣೆಯ ಅವಶ್ಯಕತೆ ಇದೆ. ಅಂತಹ ನಾಯಕನ ಅವಶ್ಯಕತೆ ಇದೆ. ಅಂತಹ ಆಕ್ಷನಿನ ಅವಶ್ಯಕತೆ ಇದೆ. ಅಂಡ್ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಖಂಡಿತವಾಗ್ಲೂ ಇದೆ. TMC ಗೂಂಡಾಗಳನ್ನ ಆದಷ್ಟು ಬೇಗ ಅಲ್ಲಿ ಕ್ಲೀನ್ ಮಾಡಲೇಬೇಕು. ಬಂಗಾಳ ಮತ್ತೆ ತನ್ನ ಸಂಸ್ಕೃತಿ, ಆಚಾರ, ವಿಚಾರ, ಅಭಿವೃದ್ಧಿ ಇವೆಲ್ಲದರ ಜೊತೆಗೆ ಮತ್ತೆ ಎದ್ದು ಬರಬೇಕು. ಆಗತ್ತೆ. ಅದಕ್ಕೆ ಸರಿಯಾಗಿ ಯೋಗಿ ಆದಿತ್ಯನಾಥ್ ಜಿ ಉತ್ತರ ಪ್ರದೇಶದ ಎನ್ಕೌಂಟರ್ ಸ್ಪೆಷಲಿಸ್ಟ್, ಸಿಂಗಂ ಅಂತಾನೆ ಖ್ಯಾತರಾಗಿರುವಂತಹ ಪಶ್ಚಿಮ ಬಂಗಾಳ ಚುನಾವಣೆಯ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಭಾರಿ ದೊಡ್ಡ ಪಾತ್ರವನ್ನ ವಹಿಸಿದ್ದಂತಹ TMC ನಾಯಕರ ಕೆಂಗಣ್ಣಿಗೆ ಗುರಿ ಆಗಿದ್ದಂತಹ, ಒಂದು ರೀತಿ ಪಶ್ಚಿಮ ಬಂಗಾಳದಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಹೆಸರು ಎಷ್ಟು ಓಡ್ತಾ ಇತ್ತೋ ಇವರ ಹೆಸರು ಕೂಡ ಅಷ್ಟೇ ಓಡ್ತಾ ಇತ್ತು. ಬಹಳ ಚರ್ಚೆಯಲ್ಲಿದ್ದಂತಹ ವ್ಯಕ್ತಿ IPS ಅಜಯ್ ಪಾಲ್ ಶರ್ಮಾ. ಇವರನ್ನ ಗೃಹ ಸಚಿವಾಲಯ 5 ವರ್ಷಗಳ ನಿಯೋಜನೆ ಮೇರೆಗೆ ಪಶ್ಚಿಮ ಬಂಗಾಳಕ್ಕೆ ವರ್ಗಾಯಿಸಿ ಆದೇಶವನ್ನು ಕೊಟ್ಟಿದೆ ಅನ್ನುವಂತಹ ಸುದ್ದಿಗಳು ಬರುತ್ತಾ ಇದೆ. ಇದು ನಿಜಾನೇ ಆಗಿದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಈ ಒಂದು ಪರಿಸ್ಥಿತಿಗೆ ಒಂದು ಅದ್ಭುತ ಸ್ಟೆಪ್ ಅಂತಾನೆ ಹೇಳಬಹುದು. ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ಪಶ್ಚಿಮ ಬಂಗಾಳದಲ್ಲಿ ತರೋದಕ್ಕೆ ಇಂತಹ ಒಂದಷ್ಟು ಖಡಕ್ ಅಧಿಕಾರಿಗಳ ಅವಶ್ಯಕತೆ ಈಗ ಪಶ್ಚಿಮ ಬಂಗಾಳಕ್ಕೆ ಖಂಡಿತವಾಗ್ಲೂ ಇದೆ. ನೋಡೋಣ ಏನಾಗತ್ತೆ ಅಂತ. ವೀಕ್ಷಕರೇ, ಬಂಗಾಳದ ಜನ ಮಾತ್ರ ಈಗ ಒಂದೇ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹಿಂಸಾಚಾರ ಮುಗಿಬೇಕು, ಗೂಂಡಾರಾಜ್ ಅಂತ್ಯ ಆಗಬೇಕು, ಕಾನೂನು ಸುವ್ಯವಸ್ಥೆ ಮರಳಿ ಬರಬೇಕು. ಒಮ್ಮೆ ಭಾರತಕ್ಕೆ ಸಂಸ್ಕೃತಿ, ಚಿಂತನೆ, ಕ್ರಾಂತಿಯ ದಿಕ್ಕನ್ನ ತೋರಿಸಿದ್ದಂತಹ ಬಂಗಾಳ ಮತ್ತೆ ಆ ದಿಕ್ಕಿಗೆ ಹೋಗಬೇಕು. ಮತ್ತೆ ಅಭಿವೃದ್ಧಿ, ಶಾಂತಿ, ಭದ್ರತೆಯ ಸಂಕೇತ ಆಗಬೇಕನ್ನುವಂಥದ್ದು ಎಲ್ಲರ ಆಶೆ. ಸೊ ಆ ಆಶಯದ ಜೊತೆಗೇನೆ
ಪಶ್ಚಿಮ ಬಂಗಾಳದ ಜನ ಇವತ್ತು ಬಿಜೆಪಿಯನ್ನು ಆಯ್ಕೆ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಖಂಡಿತವಾಗಲೂ ಆ ಪರಿವರ್ತನೆಯನ್ನ ತಂದೆ ತರುತ್ತೆ ಅನ್ನುವಂತಹ ನಂಬಿಕೆ ಖಂಡಿತವಾಗ್ಲೂ ಇದೆ. ಒಂದು ಹೊಸ ಅಧ್ಯಾಯಕ್ಕೆ ಬಿಜೆಪಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮೂಲಕ ನಾಂದಿಯನ್ನ ಹಾಡುತ್ತೆ. ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನೀವೇನಂತೀರಾ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.